ಎಲ್ಲರಿಗೂ ನಮಸ್ಕಾರ. ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯ್ ಕುಮಾರ್. ಈ ದಿನ ನಾವು ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರ ಬಗ್ಗೆ ನೋಡೋಣ. ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ, ದೇಶದ ಮೊದಲ 24x7 ಆನ್ಲೈನ್ ಕೋರ್ಟ್ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಅಂದ್ರೆ ದೇಶದ ಮೊಟ್ಟ ಮೊದಲ 24x7 ಆನ್ಲೈನ್ ಕೋರ್ಟ್ ಕೇರಳ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ. ಇದ್ರ ಬಗ್ಗೆ ನೋಡೋದಾದ್ರೆ ಒಂದು ಚಿತ್ರವನ್ನು ಕರೆಕ್ಟ್ ಅಬ್ಸರ್ವ್ ಮಾಡಿ. ಪ್ರಕರಣದ ಬಾಕಿಯನ್ನು ಕಡಿಮೆ ಮಾಡಲು ಮತ್ತು ಕಾನೂನು ಪರಿಹಾರಗಳನ್ನು ತ್ವರಿತಗೊಳಿಸುವ ಉದ್ದೇಶದಿಂದ ವಾರದ 7 ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ದೇಶದ ಮೊಟ್ಟ ಮೊದಲ ಆನ್ಲೈನ್ ಕೋರ್ಟ್ ಕೇರಳದ ಕೊಲ್ಲಂನಲ್ಲಿ ನವೆಂಬರ್ 19, 2024 ಉದ್ಘಾಟನೆಯಾಯಿತು. ದೂರು ಸಲ್ಲಿಕೆಯಿಂದ ಹಿಡಿದು ವಿಚಾರಣೆವರೆಗೂ ಎಲ್ಲವೂ ಕೋರ್ಟ್ ರೂಮ್ ನಲ್ಲಿಯೇ ನಡೆಯಲಿರುವ ಹೈಟೆಕ್ ನ್ಯಾಯದಾನ ವ್ಯವಸ್ಥೆ ಇದಾಗಿದೆ. ದೂರುದಾರರು ಕೋರ್ಟ್ ಮೆಟ್ಟಿಲು ಹತ್ತದೆಯೇ ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬಹುದು. ಆನ್ಲೈನ್ ಮೂಲಕವೇ ವಿಚಾರಣೆಗೆ ಹಾಜರಾಗಬಹುದು. ನಂತರ ಜಾಮೀನು ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ. ದೇಶದ ಈ ಕೋರ್ಟ್ ಅಂದ್ರೆ ಹೈದರಾಬಾದ್ ಕೋರ್ಟ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಸಾಮಾನ್ಯ ಹೈಕೋರ್ಟ್ ಆಗಿದ್ದ ಅಂದಿನ ಹೈದರಾಬಾದ್ ಹೈಕೋರ್ಟ್ ನಲ್ಲಿ ಭಾರತದ ಮೊಟ್ಟ ಮೊದಲ ಈ ಕೋರ್ಟ್ ಅನ್ನು ಜುಲೈ 18, 2016 ಉದ್ಘಾಟಿಸಲಾಯಿತು. ಇದು ದೇಶದ ಮೊದಲ ಕಾಗದ ರಹಿತ ಕೋರ್ಟ್ ಆಗಿದೆ. ಭಾರತದ ಮೊದಲ ಸಂಚಾರಿ ನ್ಯಾಯಾಲಯ ಸ್ಥಾಪನೆ ಆಗಸ್ಟ್ 4, 2007. ಸ್ಥಳ ಹರಿಯಾಣದ ಮೇವತ್ ಜಿಲ್ಲೆಯ ಪುನ್ನಾನ ಎಂಬಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಉದ್ಘಾಟಿಸಿದವರು ಆಗಿನ ನ್ಯಾಯಮೂರ್ತಿಗಳಾದ KG ಬಾಲಕೃಷ್ಣರು. ಇದನ್ನು ಉದ್ಘಾಟಿಸಲಾಗಿದೆ. ಎರಡನೇ ಪ್ರಶ್ನೆ, ಭಾರತದ ಮೊದಲ ಸಂವಿಧಾನ ವಸ್ತು ಸಂಗ್ರಹಾಲಯವನ್ನು ಯಾರು ಜಂಟಿಯಾಗಿ ಉದ್ಘಾಟಿಸಿದರು? ಆಪ್ಷನ್ ಎ ರಾಜನಾಥ್ ಸಿಂಗ್ ಮತ್ತು ಮನೋಹರ್ ಲಾಲ್, ಆಪ್ಷನ್ ಬಿ ನರೇಂದ್ರ ಮೋದಿ ಮತ್ತು ಓಂ ಬಿರ್ಲಾ, ಆಪ್ಷನ್ ಸಿ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಓಂ ಬಿರ್ಲಾ, ಆಪ್ಷನ್ ಡಿ ಅಮಿತ್ ಶಾ ಮತ್ತು ಅರ್ಜುನ್ ರಾಮ್ ಮೇಘವಾಲ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಅಂದ್ರೆ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಓಂ ಬಿರ್ಲಾ. ಇದ್ರ ಬಗ್ಗೆ ನೋಡಿದ್ರೆ ಈ ಚಿತ್ರವನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ಹರಿಯಾಣದ ಸೋನಿಪತ್ನ OP ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿನಲ್ಲಿ ನವೆಂಬರ್ 23, 2024 ಕೇಂದ್ರ ಕಾನೂನು ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಲೋಕಸಭೆಯ ಸಭಾಧ್ಯಕ್ಷರಾದ ಓಂ ಬಿರ್ಲಾ ಅವರು ಜಂಟಿಯಾಗಿ ಇದನ್ನು ಉದ್ಘಾಟಿಸಿದರು. ಸಂವಿಧಾನವನ್ನು ಅಳವಡಿಸಿಕೊಂಡು 75ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಇದನ್ನು ಉದ್ಘಾಟಿಸಲಾಯಿತು. ಈ ವಸ್ತು ಸಂಗ್ರಹಾಲಯವು ಸಂವಿಧಾನದ ಫೋಟೋಲಿಥೋಗ್ರಾಫಿಕ್ ಪ್ರತಿಯನ್ನು ಪ್ರದರ್ಶಿಸುತ್ತದೆ. ಸಂವಿಧಾನ ರಚನಾ ಸಭೆಯಲ್ಲಿ ಸದಸ್ಯರುಗಳ ಕೊಡುಗೆಯನ್ನು ಗುರುತಿಸಲು ಸುಮಾರು 300 ಶಿಲ್ಪಕಲೆಗಳ ದೃಶ್ಯಗಳನ್ನು ಈ ವಸ್ತು ಸಂಗ್ರಹದಲ್ಲಿ ರೂಪಿಸಲಾಗಿದೆ. ಈ ಮ್ಯೂಸಿಯಂನ ಉದ್ದೇಶವೇನು, ಯಾಕೆ ಇದನ್ನ ಸ್ಥಾಪನೆ ಮಾಡಿದರು ಅನ್ನೋದನ್ನು ನೋಡೋದಾದ್ರೆ, ಸಂವಿಧಾನದ ಮಹತ್ವದ ಅಂಶಗಳು, ಅದರ ಮೌಲ್ಯಗಳು ಮತ್ತು ಆದರ್ಶಗಳು ಇವು ರಾಷ್ಟ್ರವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ವಸ್ತು ಸಂಗ್ರಹಾಲಯವನ್ನು ರೂಪಿಸಲಾಗಿದೆ. ಇದು 360 ಡಿಗ್ರಿ ದೃಶ್ಯಾವಳಿಯ ಮೂಲಕ ಸ್ವತಂತ್ರ ಪೂರ್ವ ಭಾರತದ ದೃಶ್ಯಗಳನ್ನು ಇಲ್ಲಿ ನೋಡಬಹುದು. ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಮಲ್ಟಿಮೀಡಿಯಾ ಮೂಲಕ ದೃಶ್ಯಾವಳಿಗಳನ್ನು ಪ್ರಸ್ತುತಿಪಡಿಸಲಾಗಿದೆ. ಈ ನಮ್ಮ ಸಂವಿಧಾನದ ಮೂಲ ಪ್ರತಿಯನ್ನು ನವದೆಹಲಿಯ ಪಾರ್ಲಿಮೆಂಟ್ ಲೈಬ್ರರಿ ಕಟ್ಟಡದಲ್ಲಿ ಹೀಲಿಯಂ ತುಂಬಿದ ಪೆಟ್ಟಿಗೆಯಲ್ಲಿ ನಾವು ಸಂಗ್ರಹಣೆ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಚಿತ್ರ ಕಾಣ್ತಾ ಇದು ನಮ್ಮ ಒರಿಜಿನಲ್ ಕಾಪಿಯನ್ನು
ಈ ಹೀಲಿಯಂ ತುಂಬಿದ ಪೆಟ್ಟಿಗೆಯಲ್ಲಿ ಸಂಗ್ರಹಿಸಲಾಗಿದೆ. ಮೂರನೇ ಪ್ರಶ್ನೆ, ಕನ್ನಡ ಮಾತೆಯಾದ ಭುವನೇಶ್ವರಿ ದೇವಾಲಯವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ದಾವಣಗೆರೆ, ಆಪ್ಷನ್ ಸಿ ಹಾವೇರಿ, ಆಪ್ಷನ್ ಡಿ ಉತ್ತರ ಕನ್ನಡ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಉತ್ತರ ಕನ್ನಡ. ಇಲ್ಲಿ ಚಿತ್ರ ನೋಡಿ, ರೀಸೆಂಟ್ ಆಗಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿದೆ. ಆ ಕಡೆಗೆ ನಮ್ಮ ಅಧ್ಯಕ್ಷರ ಬಗ್ಗೆ ಇದೆ. ಈ ಚಿತ್ರವನ್ನು ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ಏನಿದೆ ಒಳಗೊಂಡ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೋಡ್ಕೊಳ್ಳಿ. ಈ ಭುವನೇಶ್ವರಿ ದೇವಾಲಯವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಗ್ರಾಮದಲ್ಲಿ ಕಂಡು ಬರುತ್ತದೆ. ಈ ದೇವಾಲಯವನ್ನು ಕರುನಾಡ ರಾಜರಾಜೇಶ್ವರಿ, ಭುವನಗಿರಿಯ ಭುವನೇಶ್ವರಿ ಎಂದು ನಾವು ಕರೆಯುತ್ತೇವೆ. ಭುವನೇಶ್ವರಿ ದೇವಾಲಯದ ನಿರ್ಮಾಣವು ಕದಂಬರ ಕಾಲದಲ್ಲೇ ಪ್ರಾರಂಭಗೊಂಡಿತ್ತು, ಆದರೆ ಅದರ ನಿರ್ಮಾಣದ ಕಾರ್ಯ ಪೂರ್ಣಗೊಳ್ಳಲಿಲ್ಲ. ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆ ದೇವಸ್ಥಾನದ ನಿರ್ಮಾಣದ ಕಾರ್ಯ ಮುಂದುವರಿಯಿತು. ಇದನ್ನು ಪೂರ್ಣವಾಗಿ ಕಟ್ಟಿದವರು ಬೀಳಗಿ ಸಾಮ್ರಾಜ್ಯದ ಕೊನೆ ಅರಸನಾದ ಬಸವೇಂದ್ರ ಅವರು. ಈ ದೇವಾಲಯವನ್ನು ಸಂಪೂರ್ಣವಾಗಿ ಕಟ್ಟಲಾಗಿದೆ. 2024 ಡಿಸೆಂಬರ್ 20ರಿಂದ 22ವರೆಗೆ 3 ದಿನಗಳ ಕಾಲ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ಜರುಗಲಿದ್ದು, ಇದರ ಅಂಗವಾಗಿ ಕನ್ನಡ ಜ್ಯೋತಿಯನ್ನು ಹೊತ್ತ ಕನ್ನಡ ರಥವು ತಾಯಿ ಭುವನೇಶ್ವರಿ ದೇವಿಯ ದೇವಾಲಯವಿರುವ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಿಂದ ಈ ಸಂಚಾರ ಆರಂಭವಾಗಿ ರಾಜ್ಯದ ವಿವಿಧೆಡೆ ಸಂಚರಿಸುತ್ತದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಜಾನಪದ ವಿದ್ವಾಂಸ ಗೋರೂರು ಚನ್ನಬಸಪ್ಪ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಯಾವ ಅರಣ್ಯವನ್ನು ಕರ್ನಾಟಕ ರಾಜ್ಯದ 5ನೇ ಜೀವ ವೈವಿಧ್ಯ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ? ಆಪ್ಷನ್ ಎ ಬೆಂಗಳೂರಿನಲ್ಲಿರುವ ನೆಲ್ಲೂರು ಹುಣಸೆ ತೋಪ್, ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ, ಆಪ್ಷನ್ ಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕ್ಯಾಂಪಸ್, ಆಪ್ಷನ್ ಡಿ ವಿಜಯಪುರದ ಮಮದಾಪುರ ಅರಣ್ಯ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ, ಅಂದ್ರೆ ಕರ್ನಾಟಕ ರಾಜ್ಯದ 5ನೇ ಜೀವ ವೈವಿಧ್ಯ ಪರಂಪರೆಯ ತಾಣವೆಂದು ವಿಜಯಪುರದ ಮಮದಾಪುರ ಅರಣ್ಯವನ್ನು ಘೋಷಣೆ ಮಾಡಲಾಗಿದೆ. ಈ ಚಿತ್ರ ಕಾಣ್ತಿದಲ್ಲ, ಇದೇ ನಮ್ಮ ಮಮದಾಪುರ ಅರಣ್ಯ. ಕರ್ನಾಟಕ ರಾಜ್ಯದ 5ನೇ ಜೀವ ವೈವಿಧ್ಯತೆ ಪರಂಪರೆ ತಾಣವಾಗಿ ವಿಜಯಪುರ ಜಿಲ್ಲೆಯ ಮಮದಾಪುರ ಅರಣ್ಯ ಘೋಷಣೆಯಾಗಿದ್ದು, ಈ ಅರಣ್ಯಕ್ಕೆ ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೀವ ವೈವಿಧ್ಯತೆ ಪಾರಂಪರಿಕ ತಾಣ ಎಂದು ನಾಮಕರಣವನ್ನು ಮಾಡಲಾಗಿದೆ. ಈ ಮಮದಾಪುರ ಅರಣ್ಯವು ಮಣ್ಣಿನ ಸಂರಕ್ಷಣೆ, ಪ್ರಾಣಿ ಮತ್ತು ಪಕ್ಷಿ ಸಂಕುಲಗಳ ಆವಾಸಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡುತ್ತದೆ. ಈ ಅರಣ್ಯವು ಎಲೆ ಉದುರುವ ಕಾಡುಗಳು ಮತ್ತು ಕುರುಚಲು ಕಾಡುಗಳಿಂದ ಕೂಡಿದ ಪ್ರದೇಶವಾಗಿದ್ದು, ಚಿರತೆ, ನರಿ, ಕತ್ತೆ, ಕಿರುಬಗಳ ಹೀಗೆ ಹಲವಾರು ಪ್ರಭೇದದ ಪ್ರಾಣಿ ಪಕ್ಷಿಗಳ ತಾಣವಾಗಿದೆ. ಹಾಗಾದರೆ ಕರ್ನಾಟಕದ 5 ಜೀವ ವೈವಿಧ್ಯತೆಯ ಪರಂಪರೆಯ ತಾಣಗಳ ಬಗ್ಗೆ ನೋಡುವುದಾದರೆ, ಮೊದಲನೇದು ಬೆಂಗಳೂರಿನಲ್ಲಿರುವ ನೆಲ್ಲೂರು ಹುಣಸೆ ತೋಪ್ 2007ರಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ಉಗ್ರೆಕೇನ್ 2010, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ 4, ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ 2011ರಲ್ಲಿ, ಇನ್ನು 5ನೇದು ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯತೆ ಪಾರಂಪರೆ ತಾಣ 2024ರಲ್ಲಿ. ಇನ್ನು 5ನೇ ಪ್ರಶ್ನೆ, ಭಗವಾನ್ ಬಿರ್ಸಾ ಮುಂಡಾ ಅವರ ಎಷ್ಟನೇ ಜನ್ಮ ದಿನದ ಅಂಗವಾಗಿ ಜನಜಾತಿಯ ಗೌರವ ದಿವಸವಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ 149, ಆಪ್ಷನ್ ಬಿ 150,
ಆಪ್ಷನ್ ಸಿ 151, ಆಪ್ಷನ್ ಡಿ 152. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಅಂದ್ರೆ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜನ್ಮದಿನದ ಅಂಗವಾಗಿ ಜನಜಾತಿಯ ಗೌರವ ದಿವಸವಾಗಿ ನಾವು ಆಚರಣೆ ಮಾಡಲಾಗುತ್ತದೆ. ಇಲ್ಲಿ ಕಾಣ್ತದಲ್ಲ, ಇವರು ನೋಡಿ, ಕ್ರಾಂತಿಕಾರಿ ಬುಡಕಟ್ಟು ನಾಯಕ ಬಿರ್ಸಾ ಮುಂಡಾ ಅವರು ನವೆಂಬರ್ 15, 1875ರಂದು ಜಾರ್ಖಂಡಿನ ಕುಂತಿ ಜಿಲ್ಲೆಯಲ್ಲಿ ಜನಿಸಿದರು. ಇವರು ಮುಂಡಾ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದಾರೆ. ಅವರು ವಂಶ ಪಾರಂಪರವಾಗಿ ಸಾಮೂಹಿಕವಾಗಿ ತಮ್ಮ ಕುಲ ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದರು. ಈ ಬಂದಿದ್ದರಿಂದ ಬ್ರಿಟಿಷರು ಅವರ ತುಂಡು ಭೂಮಿಯ ಮೇಲೆ ಅಧಿಕ ಕಂದಾಯವನ್ನು ಹೇರಿದರು. ನಂತರ ಅವರನ್ನು ಬ್ರಿಟಿಷ್ ಸೇವೆಗೆ ಒತ್ತಾಯಿಸಿದರು. ಜೊತೆಗೆ ಕ್ರೈಸ್ತ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಮಾಡುತ್ತಿದ್ದರು. ಇದಾದ ನಂತರ ಸುಮ್ಮನೆ ಬಿಡ್ತಾರ, ಮತ್ತೆ ಮುಂದರು ಶೋಷಣೆ ಮತ್ತು ಪರಕೀಯರ ದಬ್ಬಾಳಿಕೆಯ ಕರಿನೆರಳಿನಲ್ಲಿ ನೆರಳುತ್ತಿರುವಾಗ ಅವರ ಬದುಕಿಗೆ ಆಶಾಕಿರಣವಾಗಿ ಭಗವಾನ್ ಬಿರ್ಸಾ ಮುಂಡಾ ಅವರು ಕಾಣಿಸಿಕೊಂಡನು. ಇವರು ಗೆರಿಲ್ಲಾ ಯುದ್ಧವನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ನಡೆದ ದಂಗೆಯಾಗಿತ್ತು. ಬಿರ್ಸಾ ಅವರನ್ನು ಮಾರ್ಚ್ 3, 1900ರಂದು ಬ್ರಿಟಿಷರು ಬಂಧಿಸಿದರು. ಯಾಕೆ ಇದುವರೆಗೆ ನಾವು ಬಿರ್ಸಾ ಮುಂಡಾ ಬಗ್ಗೆ ಅಧ್ಯಯನ ಮಾಡಿದ್ವಿ ನನ್ನ ಕಾರಣ, 2021ರಲ್ಲಿ ಬಿರ್ಸಾ ಮುಂಡಾ ಅವರು ಜನ್ಮ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸಂಪುಟವು ಬಿರ್ಸಾ ಮುಂಡಾ ಅವರ ಜನ್ಮದಿನವಾದ ನವೆಂಬರ್ 15ರಂದು ಅವರ ಸ್ಮರಣಾರ್ಥವಾಗಿ ಜನಜಾತಿಯ ಗೌರವ ದಿವಸವಾಗಿ ಆಚರಿಸಲು ನಿರ್ಧರಿಸಿತು. ಭಾರತದ ದೇಶದ ಮೊದಲ ಬುಡಕಟ್ಟು ವಿಶ್ವವಿದ್ಯಾಲಯ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ನಾವು ಸ್ಥಾಪನೆಯನ್ನು ಮಾಡಲಾಗಿದೆ. ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಸಂತಾಳ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ವಿಶ್ವದಲ್ಲೇ ಭಾರತ 2ನೇ ಅತಿ ದೊಡ್ಡ ಬುಡಕಟ್ಟು ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ. 2011ರ ಜನಗಣತಿಯಂತೆ ಭಾರತದಲ್ಲಿ ಮಧ್ಯಪ್ರದೇಶದ ರಾಜ್ಯವು ಅತಿ ಹೆಚ್ಚು ಬುಡಕಟ್ಟು ಸಮುದಾಯವನ್ನು ಹೊಂದಿದೆ. 2021ರ ಜನಗಣತಿಯಂತೆ ಭಾರತದಲ್ಲಿ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಬಿಲ್ ಬುಡಕಟ್ಟು ಜನಾಂಗವಾಗಿದೆ. ಈ ಮುಂಡಾ ಭಾರತದಲ್ಲಿ 5ನೇ ಅತಿ ದೊಡ್ಡ ಬುಡಕಟ್ಟು ಜನಾಂಗವಾಗಿದೆ. ಪ್ರತಿ ವರ್ಷ ಆಗಸ್ಟ್ 19ನ್ನು ವಿಶ್ವ ಬುಡಕಟ್ಟು ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು 6ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟದ ಜಾಗತಿಕ ಸಹಕಾರಿ ಸಮ್ಮೇಳನ 2024ರ ಧ್ಯೇಯ ವಾಕ್ಯ ಏನು ಅಂತ ಕ್ವಶನ್ ಕೇಳಿದರೆ, ಆಪ್ಷನ್ ಎ, ಸಹಕಾರಿಗಳು ಎಲ್ಲರಿಗೂ ಸಮೃದ್ಧಿಯನ್ನು ನಿರ್ಮಿಸುತ್ತವೆ. ಆಪ್ಷನ್ ಬಿ, ಸಹಕಾರಿಗಳು ಕೆಲವರಿಗೆ ಮಾತ್ರ ಸಮೃದ್ಧಿಯನ್ನು ನಿರ್ಮಿಸುತ್ತವೆ. ಆಪ್ಷನ್ ಸಿ, ಸಹಕಾರಿಗಳು ಮಹಿಳೆಯರ ಸಮೃದ್ಧಿಯನ್ನು ನಿರ್ಮಿಸುತ್ತವೆ. ಆಪ್ಷನ್ ಡಿ, ಸಹಕಾರಿಗಳು ಮಕ್ಕಳ ಸಮೃದ್ಧಿಯನ್ನು ನಿರ್ಮಿಸುತ್ತವೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಏನು, ಸಹಕಾರಿಗಳು ಎಲ್ಲರಿಗೂ ಸಮೃದ್ಧಿಯನ್ನು ನಿರ್ಮಿಸುತ್ತವೆ. ಈ ಚಿತ್ರ ನೋಡ್ಕೊಡ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಮ್ಮೇಳನದಲ್ಲಿ ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. 2024ರ ನವೆಂಬರ್ 25ರಂದು ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟ ICAದ ಜಾಗತಿಕ ಸಹಕಾರಿ ಸಮ್ಮೇಳನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಉದ್ಘಾಟಿಸಿದರು. ಈ ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟವು ಸಾಮಾನ್ಯ ಅಧಿವೇಶನವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಆಯೋಜಿಸಿತು. ಭಾರತದ ಸಹಕಾರದ ತತ್ವದ ಸಹಕಾರದ ಮೂಲಕ ಸಮೃದ್ಧಿ ಎಂಬ ಆಶಯಕ್ಕೆ ಹೊಂದಿಕೊಂಡಂತೆ ಸಮ್ಮೇಳನವು ಆಯೋಜನೆಗೊಂಡಿತ್ತು. ಈ ಸಮ್ಮೇಳನದ ಆಯೋಜಕರು ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂದ್ರೆ ಇಫ್ಕೋ ಮತ್ತು ಭಾರತೀಯ ಸಹಕಾರಿಗಳಾದ ಅಮೂಲ್ ಮತ್ತು ಕ್ರಿಬ್ಕೋಗಳಾಗಿವೆ. ಈ ಸಮ್ಮೇಳನವು 4 ಸ್ತಂಭಗಳ ಮೇಲೆ ಕೇಂದ್ರೀಕರಿಸಿದೆ. ಮೊದಲನೆಯದು ಸಹಕಾರಿ ಗುರುತನ್ನು ಪುನರುಚ್ಚರಿಸುವುದು. 2, ಬೆಂಬಲ ನೀತಿಗಳನ್ನು ಸಕ್ರಿಯಗೊಳಿಸುವುದು. 3, ಬಲವಾದ ನಾಯಕತ್ವವನ್ನು ಅಭಿವೃದ್ಧಿಪಡಿಸುವುದು.
4 ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುವುದು. ಭಾರತದ 15ನೇ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಶಶಿಕಾಂತ್ ಶರ್ಮಾ, ಆಪ್ಷನ್ ಬಿ ರಾಜೀವ್ ಮಹರ್ಷಿ, ಆಪ್ಷನ್ ಸಿ ಗಿರೀಶ್ ಚಂದ್ರ ಮುರ್ಮು, ಆಪ್ಷನ್ ಡಿ ಕೆ ಸಂಜಯ್ ಮೂರ್ತಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಕೆ ಸಂಜಯ್ ಮೂರ್ತಿ. ಒಂದ್ ನಿಮಿಷ ಅಬ್ಸರ್ವ್ ಮಾಡ್ಕೊಳ್ರಿ, ಇಲ್ಲೇ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾನಲ್ಲ, ಇವು ಕಾಲಾನುಕ್ರಮದಲ್ಲಿ ಕೊಟ್ಟಿದ್ದೇನೆ. 12, 13, 14 ಮತ್ತು 15. ಇದನ್ನ ಒಂದ್ಸತಿ ವಿಡಿಯೋವನ್ನು ಪಾಸ್ ಮಾಡ್ಕೊಂಡು ಸರಿಯಾಗಿ ನೋಡ್ಕೊಳ್ಳಿ. ಈ ಚಿತ್ರದಲ್ಲಿ ಕಾಣ್ತಲ್ಲ, ಇವರು ನಮ್ಮ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು. ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರಾಗಿ ಡಾಕ್ಟರ್ ಕೆ ಸಂಜಯ್ ಮೂರ್ತಿ ಅವರು ನವೆಂಬರ್ 21, 2024 ಅಧಿಕಾರ ವಹಿಸಿಕೊಂಡರು. ಭಾರತದ ಸಂವಿಧಾನದ 148ನೇ ವಿಧಿಯಲ್ಲಿ ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರನ್ನು ರಾಷ್ಟ್ರಾಧ್ಯಕ್ಷರು ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ನೇಮಿಸುತ್ತಾರೆ. ಇದೊಂದು ಸಂವಿಧಾನಾತ್ಮಕ ಹುದ್ದೆಯಾಗಿದೆ. ಪ್ರಮಾಣ ವಚನ ರಾಷ್ಟ್ರಪತಿಗಳು CAG ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸು ಯಾವುದು ಮೊದಲಾಗುತ್ತದೆಯೋ ಅದು. CAG ಅವರು ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಸುತ್ತಾರೆ. ಭಾರತದ ಪ್ರಥಮ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು ವಿ ನರಹರಿ ರಾವ್. ಯಾರು? ವಿ ನರಹರಿ ರಾವ್. ನಾವು ಇತರೆ ಹೆಸರುಗಳಿಂದ ಕರೆಯುತ್ತೇವೆ. ಒಂದನೇದು ಸಾರ್ವಜನಿಕ ಹಣಕಾಸಿನ ಪಾಲಕರು, ಸಾರ್ವಜನಿಕ ಹಣಕಾಸಿನ ರಕ್ಷಕರು, ಭಾರತದ ಖಜಾನೆ ಕಾಯುವ ಕಾವಲು ನಾಯಿ ಎಂದು ನಾವು ಕರೆಯುತ್ತೇವೆ. ಇಲ್ಲಿ CAG ರಿಪೋರ್ಟ್ ಇದೆ. CAG ರಿಪೋರ್ಟ್ ಅನ್ನು ರಾಷ್ಟ್ರಪತಿಗೆ ಕಳಿಸುವುದು. ಈ ರಾಷ್ಟ್ರಪತಿಗಳು ಸಂಸತ್ತಿನ ಉಭಯ ಸದನಗಳಲ್ಲಿ ಮಂಡನೆ ಮಾಡ್ತಾರೆ. ಈ ಮಂಡನೆ ಮಾಡಿದ ಇವರು ಸಾರ್ವಜನಿಕ ಲೆಕ್ಕಪತ್ರಕ್ಕೆ ಕಳಿಸ್ತಾರೆ. 8ನೇ ಪ್ರಶ್ನೆ, ಹಮಾರಾ ಸಂವಿಧಾನ್ ಹಮಾರಾ ಸನ್ಮಾನ್ ಅಭಿಯಾನ್ 3ನೇ ಪ್ರಾದೇಶಿಕ ಕಾರ್ಯಕ್ರಮವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಗೋವಾ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಅಸ್ಸಾಂ. ಈ ಚಿತ್ರ ನೋಡ್ರಿ. ಭಾರತದ ಸಂವಿಧಾನವನ್ನು ಅಂಗೀಕರಿಸಿ 75ನೇ ವರ್ಷದ ಸ್ಮರಣಾರ್ಥವಾಗಿ ಅಮರ ಸಂವಿಧಾನ್ ಅಮರ ಸನ್ಮಾನ್ ಅಭಿಯಾನದ 3ನೇ ಪ್ರಾದೇಶಿಕ ಕಾರ್ಯಕ್ರಮವನ್ನು ಅಸ್ಸಾಂನಲ್ಲಿ ನವೆಂಬರ್ 19, 2024 ಆಯೋಜಿಸಲಾಗಿತ್ತು. ಈ ಅಭಿಯಾನದ ಗುರಿ ಭಾರತೀಯ ಸಂವಿಧಾನದ ಅರಿವು ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಅಭಿಯಾನಕ್ಕೆ ಭಾರತದ ಉಪರಾಷ್ಟ್ರಪತಿಯವರು ಚಾಲನೆಯನ್ನು ನೀಡಿದ್ದರು. ಈ ಅಭಿಯಾನದ ಭಾಗವಾಗಿ ದೇಶಾದ್ಯಂತ ಪ್ರಾದೇಶಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಹಾಗಾದ್ರೆ ಇನ್ನು 2 ನೋಡೋದಾದ್ರೆ, ಮೊದಲನೇ ಪ್ರಾದೇಶಿಕ ಕಾರ್ಯಕ್ರಮ ರಾಜಸ್ಥಾನದ ಬಿಕಾನೇರು ಎಂಬ ಪ್ರದೇಶದಲ್ಲಿ ಮಾಡಲಾಗಿತ್ತು. ನೆಕ್ಸ್ಟ್ 2ನೇ ಪ್ರಾದೇಶಿಕ ಕಾರ್ಯಕ್ರಮ ಉತ್ತರ ಪ್ರದೇಶದ ಪ್ರಯಾಗರಾಜ್. ಇದರ ಉಪ ಅಭಿಯಾನಗಳು ಆಪ್ಷನ್ 1 ಸಬ್ಕೋ ನ್ಯಾಯ್ ಹರ್ ಘರ್ ನ್ಯಾಯ್, 2 ನವ್ ಭಾರತ್ ನವ್ ಸಂಕಲ್ಪ್, 3 ವಿಧಿ ಜಾಗೃತಿ ಅಭಿಯಾನ್. ಬೆಂಗಳೂರಿನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯ ನಡೆದು ಎಷ್ಟು ವರ್ಷಗಳು ಕಳೆದಿವೆ? ಆಪ್ಷನ್ ಎ 40, ಆಪ್ಷನ್ ಬಿ 50, ಆಪ್ಷನ್ ಸಿ 55, ಆಪ್ಷನ್ ಡಿ 60. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಅಂದ್ರೆ 50 ವರ್ಷ. ಈಗ ಚಿತ್ರ ಕಾಣ್ತಲ್ಲ, ಮೊದಲನೇ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯ ಅದು. ನವೆಂಬರ್ 22, 1974 ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯಾವಳಿ ಜರುಗಿತ್ತು. ಈ ಪಂದ್ಯ ಜರುಗಿ ನವೆಂಬರ್ 22, 2024 ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಂದ್ಯಕ್ಕೆ 50 ವರ್ಷ ಪೂರ್ಣಗೊಂಡಿತ್ತು. ಭಾರತ ತಂಡವನ್ನು ಮನ್ಸೂರ್ ಅಲಿಖಾನ್ ಪಟೌಡಿ ಮತ್ತು ವೆಸ್ಟ್ ಇಂಡೀಸ್ ಪಂದ್ಯವನ್ನು ಕ್ಲೈವ್ ಲಾಯ್ಡ್ ಎಂಬ
ನಾಯಕರು ಮುನ್ನಡೆಸಿದರು. ಈ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 267 ರನ್ಗಳ ಜಯವನ್ನು ಸಾಧಿಸಿತ್ತು. ಇನ್ನು ನಮ್ಮ ಕೊನೆಯ ಪ್ರಶ್ನೆ, ಯಾವ ದಿನವನ್ನು ರಾಷ್ಟ್ರೀಯ ಕ್ಷೀರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ನವೆಂಬರ್ 25, ಆಪ್ಷನ್ ಬಿ ನವೆಂಬರ್ 26, ಆಪ್ಷನ್ ಸಿ ನವೆಂಬರ್ 27, ಆಪ್ಷನ್ ಡಿ ನವೆಂಬರ್ 28. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಅಂದ್ರೆ ನವೆಂಬರ್ 26. ಇಲ್ಲಿ ಚಿತ್ರ ಕಾಣ್ತಾರಲ್ಲ, ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನವಾದ ನವೆಂಬರ್ 26 ಪ್ರತಿ ವರ್ಷ ರಾಷ್ಟ್ರೀಯ ಕ್ಷೀರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು 1965 ಸ್ಥಾಪನೆಗೊಂಡ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಮೊದಲ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು. ಈ ಸಂಸ್ಥೆಯ ಮೂಲಕ ಭಾರತದಲ್ಲಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರ ಕೊಡುಗೆಯನ್ನು ಗುರುತಿಸಿ ವರ್ಗೀಸ್ ಕುರಿಯನ್ ಅವರನ್ನು ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ನಾವು ಕರೆಯುತ್ತೇವೆ. ವಿಶ್ವದಲ್ಲಿ ಭಾರತ ಹಾಲಿನ ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿದೆ. ಹಾಗೆ ನಮ್ಮ ಭಾರತದಲ್ಲಿ ಕರ್ನಾಟಕ ಹಾಲಿನ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.